ವಿಕೆ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಭೀಮಾ ನಾಯಕ್. ಈಗ ಫೋನ್ ಸಂಪರ್ಕದಲ್ಲಿ ಭೀಮಾ ನಾಯಕ್, ಈ ವಿಚಾರವಾಗಿ ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಎಸ್ ಶ್ರೀಪಾದ, ಕಾಂತಾರ ಚಿತ್ರತಂಡಕ್ಕೆ ಒಂದಿಲ್ಲೊಂದು ಸಮಸ್ಯೆಗಳು ಎದುರಾಗ್ತಿರುವಂತದ್ದು, ಕಂಟಕಗಳು ಎದುರಾಗ್ತಾನೆ ಇದೆ. ಕಳೆದ 2-3 ದಿನಗಳ ಹಿಂದಷ್ಟೇ ಕೇರಳ ಮೂಲದ ಸಹ ಕಲಾವಿದ ಸಹ ಹೃದಯಾಘಾತದಿಂದ ಸಾವನ್ನಪ್ಪಿದ್ರು. ಅವರ ಮರಣೋತ್ತರ ಪರೀಕ್ಷೆಯನ್ನ ನಡೆಸಿ ಅವರ ಕುಟುಂಬಸ್ಥರಿಗೆ ಮೃತದೇಹವನ್ನ ಹಸ್ತಾಂತರ ಮಾಡಿ ಕೇವಲ 2-3 ದಿನಗಳಾಯ್ತಷ್ಟೇ. ಇನ್ನು 2-3 ದಿನಗಳಲ್ಲಿ ಮತ್ತೊಂದು ಅವಘಡ ಸಂಭವಿಸಿದೆ. ನಿನ್ನೆ ಸಂಜೆ ತೀರ್ಥಹಳ್ಳಿ ತಾಲೂಕಿನ ಮಾಸ್ತಿ ಜಲಾಶಯ ಇದೆ. ಮಾಸ್ತಿ ಜಲಾಶಯದ ವರಾಯಿ ಹಿನ್ನೀರು ಭಾಗದಲ್ಲಿ ಚಿತ್ರತಂಡ ಚಿತ್ರೀಕರಣವನ್ನ ಮಾಡ್ತಾ ಇತ್ತು. ಈ ವೇಳೆ ಮತ್ತೊಂದು ಅವಘಡ ಸಂಭವಿಸಿರುವಂತದ್ದು. ಶೂಟಿಂಗ್ ದೋಣಿ ಮುಗುಚಿ ಬಿದ್ದು ಸಾಕಷ್ಟು ಹಾನಿಯಾಗಿದೆ. ಶೂಟಿಂಗ್ ಕ್ಯಾಮೆರಾಗಳು ಸೇರಿದಂತೆ ಕೆಲವು ಪ್ರಾಪರ್ಟೀಸ್ಗಳು ನೀರ್ ಪಾಲಾಗಿರುವಂತದ್ದು. ಜೊತೆಗೆ 30ಕ್ಕೂ ಹೆಚ್ಚು ಜನ ಶೂಟಿಂಗ್ ನಲ್ಲಿ ಭಾಗಿಯಾಗಿದ್ರು. ಆ ವೇಳೆ ಶೂಟಿಂಗ್ ದೋಣಿ ಮುಗುಚಿ ಬಿದ್ದಿದೆ. ನಟ ರಿಷಬ್ ಶೆಟ್ಟಿ ಇದ್ರು, ಜೊತೆಗೆ ಕ್ಯಾಮೆರಾಮನ್ಗಳಿದ್ರು. ಆ ವೇಳೆ ಎಲ್ಲರೂ ಈಜಿ ದಡವನ್ನ ಸೇರಿರುವಂತದ್ದು, ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಆದ್ರೂ ಸಹ ಇಬ್ಬರು ಮಾತ್ರ ಒಂದಿಷ್ಟು ಸ್ವಲ್ಪ ಸೀರಿಯಸ್ ಇರೋ ಕಾರಣಕ್ಕೆ ತೀರ್ಥಹಳ್ಳಿಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಿಸಿ ಅವರು ತಂಗಿರುವಂತ ರೆಸಾರ್ಟ್ಗೆ ಕರೆದುಕೊಂಡು ಹೋಗಿರುವಂತದ್ದು. ಒಂದಿಲ್ಲೊಂದು ಸಂಕಷ್ಟಗಳು, ಕಂಟಕಗಳು ಎದುರಾಗ್ತಲೇ ಇದೆ ಚಿತ್ರತಂಡಕ್ಕೆ. ಈ ಹಿಂದೆ ದೈವದ ಮೊರೆಯನ್ನ ಸಹ ಚಿತ್ರತಂಡದ ನಾಯಕ ರಿಷಬ್ ಶೆಟ್ಟಿ ಹೋಗಿದ್ರು. ಆ ವೇಳೆ ದೈವವೂ ಸಹ ನುಡಿದಿತ್ತು, ಈ ರೀತಿಯ ಅನೇಕ ಕಂಟಕಗಳು ಎದುರಾಗುತ್ತೆ, ನಾನು ನಿಮ್ ಜೊತೆ ಇರ್ತೀನಿ ಎನ್ನುವಂತ ಸಾಥನ್ನ ಕೊಟ್ಟಿತ್ತು. ಆದ್ರೂ ಚಿತ್ರೀಕರಣ ಆ ಚಿತ್ರತಂಡ ಇದೆ, ಈ ರೀತಿಯ ಅನೇಕ ಸವಾಲುಗಳನ್ನ ಎದುರಿಸಿ ಚಿತ್ರೀಕರಣವನ್ನ ಮಾಡ್ತಾ ಇದೆ. ಆದ್ರೆ ಒಂದಿಲ್ಲೊಂದು ಸಮಸ್ಯೆಗಳು, ಕಂಟಕಗಳು ಚಿತ್ರತಂಡಕ್ಕೆ ಎದುರಾಗ್ತಲೇ ಇದೆ ಅಂತಾನೆ ಹೇಳ್ಬೋದು ಶ್ರೀಪಾದ್. ಇವನ್ ರಿಷಬ್ ಶೆಟ್ಟಿ ಅವರು ಕೂಡ ಈ ಸ್ಥಳದಲ್ಲಿದ್ರು, ಅವರು ಕೂಡ ಈಜಿ ದಡ ಸೇರಿದ್ದಾರೆ, ಅವ್ರಿಗೂ ಸಮಸ್ಯೆ ಆಗಿತ್ತು ಅನ್ನುವಂತಹ ವಿಚಾರ ಗೊತ್ತಾಯ್ತು. ತಂತ್ರಜ್ಞರು, ಕಲಾವಿದರು ಎಲ್ಲರೂ ಕೂಡ ಈಜಿ ದಡ ಸೇರಿದ್ದಾರೆ ಅಂದ್ರೆ ಅಸಲಿಗೆ ಯಾವ ಕಾರಣಕ್ಕಾಗಿ ಇದ್ದಕ್ಕಿದ್ದಂಗೆ ಆ ದೋಣಿ ಮಗುಚು ಬಿತ್ತು, ಏನೇನ್ ಸಮಸ್ಯೆಗಳಾಗ್ತಾ ಇದೆ ಅಂತ. ಅಂದ್ರೆ ಪ್ರಮುಖವಾಗಿ ಅಲ್ಲಿ ನಿನ್ನೆ ಸಂಜೆ ವೇಳೆಗೆ 15 ದಿನಗಳ ಪ್ಲಾನ್ ಅನ್ನ ಮಾಡಿರುವಂತದ್ದು. ವರಾಹಿ ಭಾಗದ ಹಿನ್ನೀರು ಏನಿದೆ, ಹಿನ್ನೀರು ನೀರು ಪ್ರದೇಶದಲ್ಲಿ ಈಗ ನೀರಿನ ಪ್ರಮಾಣ ಸ್ವಲ್ಪ ಕಡಿಮೆ ಇರೋದ್ರಿಂದ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಎನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು. ಒಟ್ಟು 40-50ಕ್ಕೂ ಹೆಚ್ಚು ಜನ ಕಲಾವಿದರು ಅಲ್ಲಿ ನಿನ್ನೆ ಚಿತ್ರೀಕರಣವನ್ನ ಮಾಡ್ತಿದ್ರು. ಅದರಲ್ಲಿ 30 ಜನ ಈ ದೋಣಿಗಳಲ್ಲಿ ಹೋಗುವ ಚಿತ್ರೀಕರಣವನ್ನ ಮಾಡ್ತಿದ್ರು. ಈ ವೇಳೆ ಈ ಅವಘಡ ಸಂಭವಿಸಿರುವಂತದ್ದು. ಆ ಸಂದರ್ಭದಲ್ಲಿ ನಟ ರಿಷಬ್ ಶೆಟ್ಟಿ ಸಹ ಇದ್ರು. ಅವರೆಲ್ಲರೂ ಸೇರಿ ಈಜಿ ದಡವನ್ನ ಸೇರಿರುವಂತದ್ದು. ಆ ವೇಳೆಯಲ್ಲಿ ಇಬ್ಬರಿಗೆ ಸ್ವಲ್ಪ ಸಮಸ್ಯೆ ಆಗಿತ್ತು. ಅವರಿಗೆ ಕೂಡಲೇ ಆಂಬುಲೆನ್ಸ್ ಅಲ್ಲಿ ಕರೆದುಕೊಂಡು ಬಂದು ತೀರ್ಥಹಳ್ಳಿಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಟ್ಟಿದ್ದಾರೆ. ಆದ್ರೂ ಸಹ ಇಲ್ಲಿವರೆಗೆ ಸಾವು ನೋವುಗಳು ಏನಾಗಿದೆ ಅನ್ನೋದು ಕುರಿತಾಗಿ ಹೆಚ್ಚಿನ ಮಾಹಿತಿ ಲಭ್ಯ ಆಗಿಲ್ಲ ಅಂತಾನೆ ಹೇಳ್ಬಹುದು ಶ್ರೀಪಾದ್. ಯಾಕೆ ಈ ರೀತಿ ಬ್ಯಾಕ್ ಟು ಬ್ಯಾಕ್ ಸಂಕಷ್ಟಗಳು ಎದುರಾಗ್ತಾ ಇದೆ ಅನ್ನೋ ವಿಚಾರವಾಗಿ ಚಿತ್ರತಂಡದವರು ಏನಾದ್ರೂ ಉತ್ತರ ಕಂಡುಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರಾ, ಅಥವಾ ಯಾರನ್ನಾದ್ರೂ ಚಿತ್ರತಂಡವರನ್ನ ಮಾತಾಡಿಸೋ ಪ್ರಯತ್ನ ತಮ್ಮಿಂದ ಆಯ್ತಾ ಭೀಮಾ ನಾಯಕ್? ಇಲ್ಲಿವರೆಗೂ ಚಿತ್ರತಂಡ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ. ನಟ ರಿಷಬ್ ಶೆಟ್ಟಿ ಸಹ ಇಲ್ಲಿವರೆಗೆ ಯಾವುದೇ ರೀತಿ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ. ಈ ಹಿಂದೆ ದೈವದ ಮೊರೆಯನ್ನ ಹೋಗಿದ್ರು, ಪೂಜೆ ಪುನಸ್ಕಾರಗಳನ್ನ ಮಾಡಿದ್ರು. ಈ ಕೇವಲ ಒಂದು ಪ್ರಕರಣ ಅಲ್ಲ, ಈ ಒಟ್ಟು 3 ಜನ ಸಾವನ್ನಪ್ಪಿರುವಂತದ್ದು. ಜೊತೆಗೆ ಈ ಹಿಂದೆ ಕಾಡಿನಲ್ಲಿ ಶೂಟಿಂಗ್ ಮಾಡ್ತಿರೋ ವೇಳೆ ಅವರಿಗೆ ಮತ್ತಷ್ಟು ಕಾನೂನಿನ ತೊಡಕಾಗಿತ್ತು. ಜೊತೆಗೆ ಅಲ್ಲಿ ಸಿಡಿಮದ್ದುಗಳನ್ನ ಬಳಸಿದ್ದಾರೆ ಎನ್ನುವಂತ ಸಹ ಕಾನೂನಿನ ತೊಡಕ. ಈ ಎಲ್ಲಾ ತೊಡಕನ್ನ ಮೀರಿ ಮತ್ತೆ ಚಿತ್ರತಂಡ ತನ್ನ ಶೂಟಿಂಗ್ ಅನ್ನ ಮುಂದುವರಿಸಿದ್ರು ಸಹ 3 ಜನ ಈಗಾಗಲೇ ಸಾವನ್ನಪ್ಪಿರುವಂತದ್ದು. ಈ ರೀತಿಯ ಸಾಕಷ್ಟು ಸಂಕಷ್ಟಗಳು, ಅವಘಡಗಳು ಚಿತ್ರತಂಡವನ್ನ ಕಾಡ್ತಲೇ ಇವೆ ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಮಾಹಿತಿಗಾಗಿ. ವಿಕೆ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ಭೀಮಾ ನಾಯಕ್. ಈಗ ಫೋನ್ ಸಂಪರ್ಕದಲ್ಲಿ ಭೀಮಾ ನಾಯಕ್, ಈ ವಿಚಾರವಾಗಿ ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಎಸ್ ಶ್ರೀಪಾದ್, ಕಾಂತಾರ ಚಿತ್ರತಂಡಕ್ಕೆ ಒಂದಿಲ್ಲೊಂದು ಸಮಸ್ಯೆಗಳು ಎದುರಾಗ್ತಿರುವಂತದ್ದು, ಕಂಟಕಗಳು ಎದುರಾಗ್ತಾನೆ ಇದೆ. ಕಳೆದ 2-3 ದಿನಗಳ ಹಿಂದಷ್ಟೇ ಕೇರಳ ಮೂಲದ ಸಹ ಕಲಾವಿದ ಸಹ ಹೃದಯಾಘಾತದಿಂದ ಸಾವನ್ನಪ್ಪಿದ್ರು. ಅವರ ಮರಣೋತ್ತರ ಪರೀಕ್ಷೆಯನ್ನ ನಡೆಸಿ ಅವರ ಕುಟುಂಬಸ್ಥರಿಗೆ ಮೃತದೇಹವನ್ನ ಹಸ್ತಾಂತರ ಮಾಡಿ ಕೇವಲ 2-3 ದಿನಗಳಾಯ್ತಷ್ಟೇ. ಇನ್ನು 2-3 ದಿನಗಳಲ್ಲಿ ಮತ್ತೊಂದು ಅವಘಡ ಸಂಭವಿಸಿದೆ. ನಿನ್ನೆ ಸಂಜೆ ತೀರ್ಥಹಳ್ಳಿ ತಾಲೂಕಿನ
ಮಾಸ್ತಿ ಜಲಾಶಯ ಇದೆ. ಮಾಸ್ತಿ ಜಲಾಶಯದ ಹೊರಾಯಿ ಹಿನ್ನೀರು ಭಾಗದಲ್ಲಿ ಚಿತ್ರತಂಡ ಚಿತ್ರೀಕರಣವನ್ನ ಮಾಡ್ತಾ ಇತ್ತು. ಈ ವೇಳೆ ಮತ್ತೊಂದು ಅವಘಡ ಸಂಭವಿಸಿರುವಂತದ್ದು. ಏನು ಶೂಟಿಂಗ್ ದೋಣಿ ಮುಗುಚಿ ಬಿದ್ದು ಸಾಕಷ್ಟು ಹಾನಿಯಾಗಿದೆ. ಶೂಟಿಂಗ್ ಕ್ಯಾಮೆರಾಗಳು ಸೇರಿದಂತೆ ಎಲ್ಲವೂ ಪ್ರಾಪರ್ಟೀಸ್ಗಳು ನೀರ್ ಪಾಲಾಗಿರುವಂತದ್ದು. ಜೊತೆಗೆ 30ಕ್ಕೂ ಹೆಚ್ಚು ಜನ ಶೂಟಿಂಗ್ ನಲ್ಲಿ ಭಾಗಿಯಾಗಿದ್ರು. ಆ ವೇಳೆ ಶೂಟಿಂಗ್ ದೋಣಿ ಮುಗುಚಿ ಬಿದ್ದಿದೆ. ನಟ ರಿಷಬ್ ಶೆಟ್ಟಿ ಇದ್ರು, ಜೊತೆಗೆ ಕ್ಯಾಮ್ರಾಮನ್ ಗಳಿದ್ರು. ಆ ವೇಳೆ ಎಲ್ಲರೂ ಈಜಿ ದಡವನ್ನ ಸೇರಿರುವಂತದ್ದು, ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಆದ್ರೂ ಸಹ ಇಬ್ಬರು ಮಾತ್ರ ಒಂದಿಷ್ಟು ಸ್ವಲ್ಪ ಸೀರಿಯಸ್ ಇರೋ ಕಾರಣಕ್ಕೆ ತೀರ್ಥಹಳ್ಳಿಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಿಸಿ ಅವರಿಗೆ ಅವರು ತಂಗಿರುವಂತ ರೆಸಾರ್ಟ್ಗೆ ಕರೆದುಕೊಂಡು ಹೋಗಿರುವಂತದ್ದು. ಒಂದಿಲ್ಲೊಂದು ಸಂಕಷ್ಟಗಳು, ಕಂಟಕಗಳು ಎದುರಾಗ್ತಲೇ ಇದೆ ಚಿತ್ರತಂಡಕ್ಕೆ. ಈ ಹಿಂದೆ ದೈವದ ಮೊರೆಯನ್ನ ಸಹ ಚಿತ್ರತಂಡದ ನಾಯಕ ರಿಷಬ್ ಶೆಟ್ಟಿ ಹೋಗಿದ್ರು. ಆ ವೇಳೆ ದೈವವೂ ಸಹ ನುಡಿದಿತ್ತು, ಈ ರೀತಿಯ ಅನೇಕ ಕಂಟಕಗಳು ಎದುರಾಗುತ್ತೆ, ನಾನು ನಿಮ್ ಜೊತೆ ಇರ್ತೀನಿ ಎನ್ನುವಂತ ಸಾಥನ್ನ ಕೊಟ್ಟಿತ್ತು. ಆದ್ರೂ ಚಿತ್ರೀಕರಣ ಆ ಚಿತ್ರತಂಡ ಇದೆ, ಈ ರೀತಿಯ ಅನೇಕ ಸವಾಲುಗಳನ್ನ ಎದುರಿಸಿ ಚಿತ್ರೀಕರಣವನ್ನ ಮಾಡ್ತಾ ಇದೆ. ಆದ್ರೆ ಒಂದಿಲ್ಲೊಂದು ಸಮಸ್ಯೆಗಳು, ಕಂಟಕಗಳು ಚಿತ್ರತಂಡಕ್ಕೆ ಎದುರಾಗ್ತಲೇ ಇದೆ ಅಂತಾನೆ ಹೇಳ್ಬೋದು ಶ್ರೀಪಾದ್. ಇವನ್ ರಿಷಬ್ ಶೆಟ್ಟಿ ಅವರು ಕೂಡ ಈ ಸ್ಥಳದಲ್ಲಿದ್ರು, ಅವರು ಕೂಡ ಈಜಿ ದಡ ಸೇರಿದ್ದಾರೆ, ಅವ್ರಿಗೂ ಸಮಸ್ಯೆ ಆಗಿತ್ತು ಅನ್ನುವಂತಹ ವಿಚಾರ ಗೊತ್ತಾಯ್ತು. ತಂತ್ರಜ್ಞರು, ಕಲಾವಿದರು ಎಲ್ಲರೂ ಕೂಡ ಈಜಿ ದಡ ಸೇರಿದ್ದಾರೆ ಅಂದ್ರೆ ಅಸಲಿಗೆ ಯಾವ ಕಾರಣಕ್ಕಾಗಿ ಇದ್ದಕ್ಕಿದ್ದಂಗೆ ಆ ದೋಣಿ ಮಗುಚು ಬಿತ್ತು, ಏನೇನ್ ಸಮಸ್ಯೆಗಳಾಗ್ತಾ ಇದೆ ಅಂತ. ಅಂದ್ರೆ ಪ್ರಮುಖವಾಗಿ ಅಲ್ಲಿ ನಿನ್ನೆ ಸಂಜೆ ವೇಳೆಗೆ 15 ದಿನಗಳ ಪ್ಲಾನ್ ಅನ್ನ ಮಾಡಿರುವಂತದ್ದು. ವರಾಹಿ ಭಾಗದ ಹಿನ್ನೀರು ಏನಿದೆ, ಹಿನ್ನೀರು ನೀರು ಪ್ರದೇಶದಲ್ಲಿ ಈಗ ನೀರಿನ ಪ್ರಮಾಣ ಸ್ವಲ್ಪ ಕಡಿಮೆ ಇರೋದ್ರಿಂದ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಎನ್ನುವಂತ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು. ಒಟ್ಟು 40-50ಕ್ಕೂ ಹೆಚ್ಚು ಜನ ಕಲಾವಿದರು ಅಲ್ಲಿ ನಿನ್ನೆ ಚಿತ್ರೀಕರಣವನ್ನ ಮಾಡ್ತಿದ್ರು. ಅದರಲ್ಲಿ 30 ಜನ ಈ ದೋಣಿಗಳಲ್ಲಿ ಹೋಗುವ ಚಿತ್ರೀಕರಣವನ್ನ ಮಾಡ್ತಿದ್ರು. ಈ ವೇಳೆ ಈ ಅವಘಡ ಸಂಭವಿಸಿರುವಂತದ್ದು. ಆ ಸಂದರ್ಭದಲ್ಲಿ ನಟ ರಿಷಬ್ ಶೆಟ್ಟಿ ಸಹ ಇದ್ರು. ಅವರೆಲ್ಲರೂ ಸೇರಿ ಈಜಿ ದಡವನ್ನ ಸೇರಿರುವಂತದ್ದು. ಆ ವೇಳೆಯಲ್ಲಿ ಇಬ್ಬರಿಗೆ ಸ್ವಲ್ಪ ಸಮಸ್ಯೆ ಆಗಿತ್ತು. ಅವರಿಗೆ ಕೂಡಲೇ ಆಂಬುಲೆನ್ಸ್ ಅಲ್ಲಿ ಕರೆದುಕೊಂಡು ಬಂದು ತೀರ್ಥಹಳ್ಳಿಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಟ್ಟಿದ್ದಾರೆ. ಆದ್ರೂ ಸಹ ಇಲ್ಲಿವರೆಗೆ ಸಾವು ನೋವುಗಳು ಏನಾಗಿದೆ ಅನ್ನೋದು ಕುರಿತಾಗಿ ಹೆಚ್ಚಿನ ಮಾಹಿತಿ ಲಭ್ಯ ಆಗಿಲ್ಲ ಅಂತಾನೆ ಹೇಳ್ಬೋದು ಶ್ರೀಪಾದ್. ಯಾಕೆ ಈ ರೀತಿ ಬ್ಯಾಕ್ ಟು ಬ್ಯಾಕ್ ಸಂಕಷ್ಟಗಳು ಎದುರಾಗ್ತಾ ಇದೆ ಅನ್ನೋ ವಿಚಾರವಾಗಿ ಚಿತ್ರತಂಡದವರೇನಾದ್ರೂ ಉತ್ತರ ಕಂಡುಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರಾ, ಅಥವಾ ಯಾರನ್ನಾದ್ರೂ ಚಿತ್ರತಂಡವರನ್ನ ಮಾತಾಡಿಸೋ ಪ್ರಯತ್ನ ತಮ್ಮಿಂದ ಆಯ್ತಾ ಭೀಮನಾಯಕ್? ಇಲ್ಲಿವರೆಗೂ ಚಿತ್ರತಂಡ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ. ನಟ ರಿಷಬ್ ಶೆಟ್ಟಿ ಸಹ ಇಲ್ಲಿವರೆಗೆ ಯಾವುದೇ ರೀತಿ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ. ಈ ಹಿಂದೆ ದೈವದ ಮೊರೆಯನ್ನ ಹೋಗಿದ್ರು, ಪೂಜೆ ಪುನಸ್ಕಾರಗಳನ್ನ ಮಾಡಿದ್ರು. ಈ ಕೇವಲ ಒಂದು ಪ್ರಕರಣ ಅಲ್ಲ, ಈ ಒಟ್ಟು 3 ಜನ ಸಾವನ್ನಪ್ಪಿರುವಂತದ್ದು. ಜೊತೆಗೆ ಈ ಹಿಂದೆ ಕಾಡಿನಲ್ಲಿ ಶೂಟಿಂಗ್ ಮಾಡ್ತಿರೋ ವೇಳೆ ಅವರಿಗೆ ಮತ್ತಷ್ಟು ಕಾನೂನಿನ ತೊಡಕಾಗಿತ್ತು. ಜೊತೆಗೆ ಅಲ್ಲಿ ಸಿಡಿಮದ್ದುಗಳನ್ನ ಬಳಸಿದ್ದಾರೆ ಎನ್ನುವಂತ ಸಹ ಕಾನೂನಿನ ತೊಡಕ. ಈ ಎಲ್ಲಾ ತೊಡಕನ್ನ ಮೀರಿ ಮತ್ತೆ ಚಿತ್ರತಂಡ ತನ್ನ ಶೂಟಿಂಗ್ ಅನ್ನ ಮುಂದುವರಿಸಿದ್ರು ಸಹ 3 ಜನ ಈಗಾಗಲೇ ಸಾವನ್ನಪ್ಪಿರುವಂತದ್ದು. ಈ ರೀತಿಯ ಸಾಕಷ್ಟು ಸಂಕಷ್ಟಗಳು, ಅವಘಡಗಳು ಚಿತ್ರತಂಡವನ್ನ ಕಾಡ್ತಲೇ ಇವೆ ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಮಾಹಿತಿಗಾಗಿ.